ಸೊ ಫೈನಲಿ ಪೇಮೆಂಟ್ ಗೂಗಲ್ ಅಡಿಸೆನ್ಸ್ ಪಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಅದ್ರ ರಿಸಲ್ಟು ಎಷ್ಟು ಬೇಗ ಬಂದಿದೆ ಎಫ್ ಪಿನಲ್ಲಿ ಅಂತಂದರೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಂದು ಯೂಟ್ಯೂಬ್ ಸಹ ಮಾನಿಟೈಸೇಷನ್ ಆಗುತ್ತೆ. ಹೇಳಿದ್ನಲ್ಲ, ಈ ಥರ ಎಲ್ಲ ಅಂದವ್ರ ಮುಂದೆ ಒಂದು ಚಾಲೆಂಜಿಂಗ್ ಆಗಿ ಪೇಮೆಂಟ್ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ನೀವಿಲ್ಲ ಅಂತಂದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ನಿಜ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೊಂದು ನಂದು ಎಫ್ ಪಿದು ಏನು ಮಾನಿಟೈಸೇಷನ್ ಪ್ರೊಸೀಜರು ಈ ಥರ ನಾನು ಎಲ್ಲದನ್ನು ಸಹ ಅಪ್ಲೈ ಮಾಡಿದೆ. ಲಕ್ಷ ಇರ್ಬೋದು, ಕೋಟಿ ಇರ್ಬೋದು, ಬಟ್ ಈ ಪೇಮೆಂಟ್ನ ರಿಸೀವ್ ಮಾಡ್ಕೊತೀವಲ್ಲ ಅದ್ರ ಎಮೋಷ್ನಲ್ಲೇ ಬೇರೆ. ಆ್ಯಂಡ್ ಏನು ಬೆಳಗ್ಗೆ ಇದ್ರೆ ವಿಡಿಯೋ ಮುಂದೆ ಕುತ್ಕೊಳ್ಳೋದೇನಾ ಇವ್ರ ಕೆಲಸ, ಮತ್ತೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ನನಗೆ ಜಾಸ್ತಿ ಅಡ್ವೈಸ್ ಅಂದರೆ ಹೇಳ್ಕೊಡೋರು ಅವರೇನೇನು. ಥ್ಯಾಂಕ್ ಯು ಸೋ ಮಚ್ ಗಂಡ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಸ್ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನೀವು ತಮ್ಲೈನ್ ನೋಡ್ಬಿಟ್ಟು ಈ ವಿಡಿಯೋಗೆ ಬಂದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನನ್ನ ವಿಡಿಯೋನ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನಗೆ ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತು ನಾನು ಎಫ್ ಪಿ ಮಾನಿಟೈಸೇಷನ್ ಯಾವ ಥರ ಆಗುತ್ತೆ, ಹಾಗೆ ನಾನು ಏನೆಲ್ಲ ತಪ್ಪುಗಳು ಮಾಡಿದೆ ಅಂದರೆ ಎಫ್ ಬಿ ನಂದಿನ್ನ ಬೇಗನೆ ಮಾನಿಟೈಸೇಷನ್ ಆನ್ ಆಗೋದು, ಬಟ್ ನಾನು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಿದೆ. ಸೊ ಹಂಗಾಗಿ ನನಗೆ ಲೇಟಾಗಿ ಮಾನಿಟೈಸೇಷನ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ನೋಡ್ಕೊಂಡಿಲ್ಲ, ಅಂದರೆ ಮಾನಿಟೈಸೇಷನ್ ಆಗಿದೆ ಅಂತ ನಾನು ನೋಡ್ಕೊಂಡಿಲ್ಲ. ಸೊ ಈ ಥರ ನನ್ನದೇ ಕೆಲವೊಂದು ಮಿಸ್ಟೇಕ್ಗಳಿದೆ. ಆ ಮಿಸ್ಟೇಕ್ಗಳನ್ನ ನೀವು ಯಾರೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸೊ ಎಫ್ ಬಿನ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಫೇಸ್ಬುಕ್ನ ಅವ್ರಿಗೆಲ್ಲ ಯೂಸ್ ಆಗಲಿ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಹಾಗೆ ನಂದೊಂದು ಸ್ಮಾಲ್ ಸ್ಟೋರಿ ಥರ ಹೇಳ್ತೀನಿ, ಯಾಕಂದರೆ ತುಂಬ ಹೇಳ್ಕೊಂಡು ಹೋದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳಿ ಮುಗಿಸ್ತೀನಿ. ಏನಂತಂದರೆ ನಾನು ಆ್ಯಕ್ಚುಲಿ ಎಫ್ ಪಿ ಬಗ್ಗೆ ಕಾನ್ಸಂಟ್ರೇಷನ್ನೇ ಮಾಡಿರಲಿಲ್ಲ. ಸೊ ನಾನು ಹಿಂಗೆ ಇನ್ಸ್ಟಾಗ್ರಾಮ್ನ ನಾನು ಅಂದರೆ ಈಗ ಆಲ್ಮೋಸ್ಟ್ ಅಲ್ಲಿ ಟ್ರೆಂಡಿಂಗಲ್ಲಿ ಏನಿದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಕಂಟೆಂಟ್ ಕ್ರಿಯೇಟ್ ತುಂಬ ಮಾಡ್ತಿದ್ದಾರೆ ಅಲ್ವಾ. ಸೊ ಅದೇ ಥರ ನಾನು ಮೋಸ್ಟ್ಲಿ 2025 ಅನ್ಕೊತೀನಿ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಯಶ್ವರಸ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮನ್ನು ಸಹ ನಾನು ಸೇಮ್ ಐ ಡಿನಲ್ಲೇ ಕ್ರಿಯೇಟ್ ಮಾಡಿದೆ ಇರಲಿ ಅಂತ. ಸೊ ಆವಾಗ ಏನಾಯಿತು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅದರಲ್ಲಿ ಏನು ಅರ್ನಿಂಗ್ಸ್ ಆಗುತ್ತೆ ಬಿಡುತ್ತೆ ಅದೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕ್ತಾಯಿದ್ದೆ ವೀಡಿಯೋಸ್ ಎಲ್ಲ. ಸೊ ಅದು ಹಂಗೆ ಇನ್ಸ್ಟಾಗ್ರಾಮಲ್ಲಿ ನಂದು ಎಫ್ ಪಿದು ಲಿಂಕ್ ಆಗಿದೆ ಅಕೌಂಟು. ಸೊ ಹಂಗಾಗ್ಬಿಟ್ಟು ಅದು ಎಫ್ ಪಿಗೂ ಸಹ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಮೇಂಟೈನ್ ಆಗಿದೆ, ಬಟ್ ನನಗೆ ಅದ್ರ ಐಡಿಯಾನೇ ಇಲ್ಲ. ಸೊ ಅದ್ರ ರಿಸಲ್ಟು ಎಷ್ಟು ಬೇಗ ಬಂದಿದೆ ಎಫ್ ಪಿನಲ್ಲಿ ಅಂತಂದರೆ ಆಲ್ರೆಡಿ ಮಾನಿಟೈಸೇಷನ್ ಆಗೋಗ್ಬಿಟ್ಟಿದೆ. ಯಾವಾಗ 2025 ಮಾನಿಟೈಸೇಷನ್ ಆಗೋಗ್ಬಿಟ್ಟಿದೆ, ಬಟ್ ನಾನು ನೋಡ್ಕೊಂಡಿಲ್ಲ. ಸೊ ಆ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ನಾನು ಇಷ್ಟೊತ್ತಿಗೆ ಆಲ್ರೆಡಿ ಪೇಮೆಂಟ್ ತೊಗೊಂಡಿದ್ದೆ, ಅಂದರೆ ತೊಗೊತಿದ್ದೆ. ನಾನು ಮುಂಚೆನೇ ಅಪ್ಲೈ ಮಾಡಿದ್ದಿದ್ರೆ ಆಲ್ರೆಡಿ ಇಷ್ಟೊತ್ತಿಗೆ ಒಂದು 8 ಸಲ ನಾನು ಪೇಮೆಂಟ್ನ ನಾನು ರಿಸೀವ್ ಮಾಡ್ಕೊಬೋದಿತ್ತು. ಬಟ್ ನಾನು ಮಾಡಿ ಸ್ಮಾಲ್ ಮಿಸ್ಟೇಕಿಂದ ನಾನು ಇನ್ನೂ ಒನ್ಸ್ ಪೇಮೆಂಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ಆ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನನಗೆ ಎಷ್ಟು ಅಮೌಂಟ್ ಬಂತು ಎಫ್ ಬಿಯಿಂದ, ನನ್ನ ಪೇಮೆಂಟ್ ಎಷ್ಟು ಅನ್ನೋದು ಖಂಡಿತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಂದರೆ ಇದಕ್ಕೆಲ್ಲ ಕಾರಣ ನೀವೇನೇ. ಯಾರೆಲ್ಲ ನನ್ನ ರೀಲ್ಸ್ ನೋಡಿದ್ದೀರಾ, ಹಾಗೆ ನನ್ನ ವೀಡಿಯೋಸ್ನ ಕನ್ಸಿಸ್ಟೆನ್ಸಿಲಿ ನೋಡ್ಕೊಂಡು ಬಂದಿದ್ದೀರಾ, ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಫಾಲೋ ಮಾಡಿದ್ದೀರಾ ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೂ ಸಹ ವೀಡಿಯೋನ ಸ್ಕಿಪ್ ಮಾಡಬೇಡಿ. ನಾನು ಎಷ್ಟು ಬಂತು ಪೇಮೆಂಟು, ಹೇಗೆ ತೊಗೊಬೇಕು ಪೇಮೆಂಟ್ ಅನ್ನೋದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಪ್ಲೀಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಇವಾಗ ಹೇಗೆ ಮಾನಿಟೈಸೇಷನ್ ಆಯಿತು ನನ್ನ ಅಕೌಂಟ್ ಅಂದರೆ, ನಂದು ಯಶ್ವರಸ್ ವ್ಲಾಗ್ಸ್ ಅಂತ ಇದೆ ಎಫ್ ಪಿದು ನೇಮು. ಸೊ ನನ್ನ ಹಸ್ಬೆಂಡು ಹೀಗೆ ಒಂದಿನ ಎಫ್ ಬಿ ನೋಡಬೇಕಾದ್ರೆ ಹೇಳಿದ್ರು, ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಇಲ್ಲಿ ನಾನು ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಳ್ಬೋದು. 5000 ಫಾಲೋವರ್ಸ್ ಆದ ತಕ್ಷಣ ನಿಮಗೆ ಈ ಡ್ಯಾಶ್ ಬೋರ್ಡ್ ಅನ್ನೋದು ಬ್ಲೂ ಕಲರಲ್ಲಿ, ನಿಮಗೆ ಸ್ಕೈ ಬ್ಲೂ ಕಲರಲ್ಲಿ ನಿಮಗೆ ಬಂದ್ಬಿಡುತ್ತೆ ಟಿಕ್ಕು, ಡ್ಯಾಶ್ ಬೋರ್ಡ್ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ ಅಂತ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಫಾರ್ಮೆಟ್ ಥರ ಓಪನ್ ಆಗುತ್ತೆ. ಏನೇನು ಫಾರ್ಮೆಟ್ ಓಪನ್ ಆಗುತ್ತೆ ಅನ್ನೋದು ಸಹ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಫಾರ್ಮೆಟ್ಸ್ 1 by 1 ನೀವು ನೋಡ್ಕೊಳ್ಬೋದು. ಸೊ ನಾವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ನಮಗೆ ಈ ಡ್ಯಾಶ್ ಬೋರ್ಡು, ಈ ಏನು ಬ್ಲೂ ಕಲರ್ ಇದೆ ಈ ಡ್ಯಾಶ್ ಬೋರ್ಡ್ ನಮಗೆ ಓಪನ್ ಆಗಬೇಕಂತಂದರೆ ಏನು ಮಾಡಬೇಕು, ಫಾಲೋವರ್ಸ್ ಇರಬೇಕು. 5000 ಫಾಲೋವರ್ಸ್ ಆಗಲೇಬೇಕು. ಆದ ತಕ್ಷಣ ಮತ್ತು ಹಾಗೆ ನಿಮ್ಮ ವೀಡಿಯೋದು ವ್ಯೂಸು
ಕನ್ಸಿಸ್ಟೆನ್ಸಿ ಎಲ್ಲನೂ ಸಹ ಟ್ರ್ಯಾಕ್ ಮಾಡಿರುತ್ತೆ ಫೇಸ್ಬುಕ್ಕು. ಸೊ ನೀವು ಡೈಲಿ 1 ಆರ್ 2 ವೀಡಿಯೋಸ್ನ ಹಾಕ್ತಾ ಇದ್ದೀರಾ ಎಫ್ ಪಿನಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಹಾಕ್ತಾ ಇದ್ದೀರಾ ಅಂದರೆ ಆಟೋಮೆಟಿಕಲಿ ನಿಮ್ಮದು ಬೇಗ ಫಾಲೋವರ್ಸು ಗೈನ್ ಆಗ್ತಾರೆ, ಹಾಗೆ ನಿಮ್ಮದು ಮಾನಿಟೈಸೇಷನ್ಗೂ ಆನ್ ಆಗುತ್ತೆ. ಸೊ ನೀವು ನೋಡ್ಬೋದಲ್ಲ ಈ ಬ್ಲೂ ಕಲರ್ದು ಏನು ಮಾನಿಟೈಸೇಷನ್ ಅದು ಆನ್ ಆಗೋ ಅಂತ ಸಿಂಬಲು, ಓಕೆನಾ. ನಿಮ್ಮದು ಅಕೌಂಟು ಮಾನಿಟೈಸೇಷನ್ ಆಗಿದೆ ಅನ್ನೋದಕ್ಕೆ ಅದೇ ಒಂದು ಸಿಗ್ನೇಚರ್ ಅಂತಾರಲ್ಲ ಆ ಥರ ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣ ಏನು ಮಾಡಬೇಕು, ಸೊ ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾರ್ಮೆಟ್ ಓಪನ್ ಆಗುತ್ತೆ. ಸೊ ನಿಮಗೆ ಅದನ್ನು ಅಂದರೆ ಸ್ವಲ್ಪ ಫಾರ್ಮೆಟ್ಸ್ಗಳು ಇಲ್ಲಿ ಏನು ಹಾಕಿರ್ತೀನಿ ಅದನ್ನೆಲ್ಲ ಫಿಲಪ್ ಮಾಡಬೇಕಾಗುತ್ತೆ 1 by 1. ನೀಟಾಗಿ ಒಂದೇ ಸಲ ಅಪ್ಲೈ ಮಾಡಿ ಡಿಲೀಟ್ ಮಾಡಿ ಮತ್ತು ರಾಂಗ್ ಎಲ್ಲ ಮಾಡಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಫಾರ್ಮೆಟ್ಸ್ ಇದೆಲ್ಲ. ಇಲ್ಲಿ ಏನು ಹಾಕ್ತಾ ಇದ್ದೀನಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಫಾರ್ಮೆಟ್ಸು. ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆದ ತಕ್ಷಣ ಅಂದರೆ ಮಾನಿಟೈಸೇಷನ್ ಆದ ತಕ್ಷಣ ಇದನ್ನು ಏನಕ್ಕೆ ನಾವು ಅಪ್ಲೈ ಮಾಡ್ತೀವಿ ಅಂದರೆ ಸೊ ನಮಗೆ ಅಮೌಂಟ್ ಅನ್ನೋದು ಕೌಂಟ್ ಆಗೋದು ಈ ಫಾರ್ಮೆಟ್ ಏನಿದೆ ಇದು ಕರೆಕ್ಟಾಗಿ ನಮಗೆ ಅಂದರೆ ಕರೆಕ್ಟಾಗಿ ನಾವು ಅಪ್ಲೈ ಮಾಡಿದ್ರೆ ಮಾತ್ರ ನಮಗೆ ಏನು ಅಮೌಂಟ್ ಅನ್ನೋದು ಪೇಮೆಂಟ್ ಅನ್ನೋದು ರಿಸೀವ್ ಆಗೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಹ ರಿಸೀವ್ ಆಗಲ್ಲ. ಸೊ ಹಂಗಾಗ್ಬಿಟ್ಟು ಹೇಳ್ತಿದ್ದೀನಿ ಈ ಫಾರ್ಮೆಟ್ ವೆರಿ 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 ಇಂಪಾರ್ಟೆಂಟ್. 1 ಸಲ ಅಲ್ಲ 2 ಸಲ ಅಲ್ಲ 3 ಸಲ ಚೆಕ್ ಮಾಡಿ. ನಾವು ಅಪ್ರೂವ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿದೆಯಾ, ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಲಿ ಈವನ್ ನಿಮ್ಮದು ಆಧಾರ್ ನಂಬರ್ ಆಗಲಿ ಪ್ರತಿಯೊಂದು ಸಹ ಇಲ್ಲಿ ಕೇಳ್ತಾ ಹೋಗುತ್ತೆ. ನೀವು ಅದನ್ನೆಲ್ಲ ಫಿಲಪ್ ಮಾಡ್ತಾ ಹೋಗಬೇಕು. ನೀವು ಕರೆಕ್ಟಾಗಿ ಫಿಲಪ್ ಮಾಡಿದ್ರಿ ಅಂದರೆ ನಿಮ್ಮದು ಅಂದರೆ ನಮ್ದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಡಾಲರ್ಸ್ ನಮಗೆ ಕೌಂಟ್ ಆಗೋದು ಪೇಮೆಂಟ್ ಎಲ್ಲ. ಸೊ ಹಂಗಾಗ್ಬಿಟ್ಟು ನಮ್ಗೆಲ್ಲ ಬರೋದೆಲ್ಲ ಅಲ್ಲಿಂದಾನೆ. ಸೊ ಹಂಗಾಗಿ ಡಾಲರ್ಸ್ ಲೆಕ್ಕದಲ್ಲಿ ನಮಗೆ ಬರುತ್ತೆ. ಸೊ ನೀವು ರಿಸೀವ್ ಮಾಡ್ಕೋಬೋದು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಪ್ರೊಸೀಜರಲ್ಲಿ ಯಾರೂ ಸಹ ರಾಂಗ್ ಮಾಡಬೇಡಿ. ನೋಡಿ ಓದಿ ಕರೆಕ್ಟಾಗಿ ನೀವು ಅಪ್ಲೈ ಮಾಡಿಕೊಂಡ್ರೆ ಪಕ್ಕ ನಿಮಗೆ ಒಂದು ಲಾಸ್ಟಿಗೆ ಒಂದು ರೆಸಿಪ್ಟ್ ಥರ ಬರುತ್ತೆ. ಸೊ ಅದು ನಿಮಗೆ ಐಡೆಂಟಿಫೈ, ಓಕೆನಾ. ನೀವು ಏನು ಲೈಕ್ ನೀವು ಈ ಎಲಿಜಿಬಲ್ ಇದ್ದೀರಾ ಎಫ್ ಪಿನಲ್ಲಿ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿ ಎಲಿಜಿಬಲ್ ಇದ್ದೀರಾ ಅನ್ನೋದು ಲಾಸ್ಟ್ ಈ ಫಾರ್ಮೆಟ್ ಏನಿದೆ. ಸೊ ಇದರಿಂದನೇ ನಾವು ಒಬ್ಬರು ಫೇಸ್ಬುಕ್ಕಲ್ಲಿ ಕಂಟೆಂಟ್ ಕ್ರಿಯೇಟರ್ ಅನ್ನೋದು ಅನಾಲಿಸಿಸ್ ಆಗೋದು. ಸೊ ಲೈಕ್ ಈ ಥರ ನಂದು ಎಫ್ ಪಿದು ಏನು ಮಾನಿಟೈಸೇಷನ್ ಪ್ರೊಸೀಜರು ಈ ಥರ ನಾನು ಎಲ್ಲದನ್ನು ಸಹ ಅಪ್ಲೈ ಮಾಡಿದೆ. ನಾನೆಲ್ಲ ಅಪ್ಲೈ ಮಾಡಿದ್ದು ಹೇಳ್ಬೇಕಂತಂದರೆ ನನ್ನ ಹಸ್ಬೆಂಡ್ ಪ್ರತಿಯೊಂದನ್ನು ಸಹ ನೋಡಿ ಹಾಗೆ ನೀಟಾಗಿ ನೋಡಿಕೊಂಡು 1 2 ಸಲ ಚೆಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ರು ಅಪ್ಲೈ ಮಾಡಿದ್ದು. ಸೊ ಫೈನಲಿ ನನಗೆ ಪೇಮೆಂಟು ಕೂಡ ರಿಸೀವ್ ಆಯಿತು. ಸೊ ನಮಗೆ ಒಂದು ಏನೋ ಲೈಕ್ ಆ ರೆಸಿಪ್ಟ್ ಏನಿದೆ ಸೊ ಅದು ಕನ್ಫರ್ಮೇಷನ್ ಆಗಿದೆ ಅನ್ನೋದಕ್ಕೆ ಒಂದು ಮೆಸೇಜ್ ಬರುತ್ತೆ ನಮ್ಮ ಎಫ್ ಬಿಗೆ. ಸೊ ಕರೆಕ್ಟಾಗಿ ಮೆಸೇಜ್ ಬಂದ 1 ಮಂತಿಗೆ ನನಗೆ ಪೇಮೆಂಟ್ ಆಯಿತು. ನಿಜ ಗಾಯ್ಸ್ ತುಂಬ ಎಕ್ಸೈಟ್ಮೆಂಟು ಇತ್ತು, ಹಾಗೆ ಫುಲ್ ಎಮೋಷ್ನಲ್ ಆದೆ. ಲೈಕ್ ಯಾವ ಥರ ಅನ್ನಿಸ್ತು ಅಂದರೆ ಎಷ್ಟೇ ಬಂದಿರಲಿ ಬಟ್ ನಮಗೆ ಅದೇನೋ ಒಂಥರ ಹೇಳ್ತಾರಲ್ಲ ತುಂಬ ಕನೆಕ್ಷನ್ ಆಗೋಯ್ತು ನನಗೆ. ಯಾಕಂದರೆ ಪರ್ಸ್ನಲಿ ಸೊ ಅರ್ನಿಂಗ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಕಾಲದಲ್ಲಂತೂ ನಮಗೆ 1 ರೂಪಾಯು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನನಗಂತೂ ಫಸ್ಟ್ ಪೇಮೆಂಟ್ ಬಂದಾಗ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮ ಹತ್ರ ಲಕ್ಷ ಇರ್ಬೋದು ಕೋಟಿ ಇರ್ಬೋದು ಬಟ್ ಈ ಪೇಮೆಂಟ್ನ ರಿಸೀವ್ ಮಾಡ್ಕೊತೀವಲ್ಲ ಅದ್ರ ಎಮೋಷ್ನಲ್ಲೇ ಬೇರೆ. ಯಾಕಂದರೆ ಸ್ಟಾರ್ಟಿಂಗು ಎಲ್ಲರೂ ಇವಾಗ ನಾವೊಂದು ರೀಲ್ಸ್ ಮಾಡಿ ಹಾಕ್ತೀವಿ ಇಲ್ಲ ನಾವೊಂದು ವೀಡಿಯೋ ಮಾಡಿ ಹಾಕ್ತೀವಿ, ಆವಾಗ ಹೇಳ್ತಾರೆ ಇವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಏನು ಬೆಳಗ್ಗೆ ಇದ್ದರೆ ವೀಡಿಯೋ ಮುಂದೆ ಕೂತ್ಕೊಳ್ಳೋದೇನಾ ಇವ್ರ ಕೆಲಸ ಅನ್ನೋ ಥರ ಎಲ್ಲ ಲೈಕ್ ಮಾತಾಡಿರ್ತಾರೆ ಎಲ್ಲರ ಲೈಫಲ್ಲೂ ಅಂತ ಅನ್ಕೊತೀನಿ. ಬಟ್ ನನಗೂ ಸಹ ಅದೇ ಥರ ಮಾತಾಡಿದ್ರು. ಏನು ಬೆಳಗ್ಗೆ ಇದ್ದರೆ ನಾವೇನು ಕೆಲಸ ಮಾಡ್ದಂಗೆ ಅಥವಾ ಮನೇಲಿ ಊಟ ತಿಂಡಿ ಮಾಡ್ದಂಗೆ ಏನಿರಲ್ಲ ಅಲ್ವಾ, ಹಂಗಿದ್ದಿದ್ರೆ ನಾವು ಈ ಥರ ಇರ್ತಾ ಇದ್ವಾ. ಸೊ ಅದೆಲ್ಲ ಗೊತ್ತಾಗಲ್ಲ ಜನಕ್ಕೆ. ರೀಲ್ಸ್ ಮಾಡಿ ಹಾಕ್ತಾರೆ ಡೈಲಿ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅಂದವ್ರಿಗೆಲ್ಲ ತಿರ್ಗೇಟು ಅಂದರೆ ಈ ಥರ ಮಾಡಿ ತೋರಿಸ್ಬೇಕು ಗೈಸ್ ಹೇಳ್ಬೇಕಂದ್ರೆ. ಸೊ ನಂದು ಇನ್ನೊಂದು ಡ್ರೀಮ್ ಅಂತ ಅಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಯಶ್ವರಸ್ ವ್ಲಾಗ್ಸ್ ಅಂತ ಇದೆ. ಸೊ ಇವಾಗ ಆಲ್ರೆಡಿ ಅದು ನಿಯರ್ ಮಾನಿಟೈಸೇಷನ್ ಆಗಲಿಕ್ಕೆ ಹತ್ರ ಇದೆ. ಗೂಗಲ್ ಅಡಿಸೆನ್ಸ್ ಪಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ, ನಂದು ಯೂಟ್ಯೂಬ್ ಸಹ ಮಾನಿಟೈಸೇಷನ್ ಆಗುತ್ತೆ. ಆ್ಯಂಡ್ ನನಗೆ ಮಾನಿಟೈಸೇಷನ್ ಆನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿ ಹಾಕಲಿಕ್ಕೆ. ಯೂಟ್ಯೂಬ್ದು ಸಹ ಯಾವ ಥರ ನಾನು 1000 ಫಾಲೋವರ್ಸ್ನ ಮಾಡಿಕೊಂಡೆ, ಹಾಗೆ ವಾಚಿಂಗ್ ಅವರ್ಸ್ ಯಾವ ಥರ ಕಂಪ್ಲೀಟ್ ಮಾಡಿದೆ, ಹಾಗೆ ನಾನು ಯಾವ ಥರ ವೀಡಿಯೋಸ್ನ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಗೂಗಲ್ ಅಡಿಸೆನ್ಸ್ ಪಿನ್ ಬಂದ ತಕ್ಷಣ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಖಂಡಿತ.
ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಾನು ಇಲ್ಲಿ ID ಮೆನ್ಷನ್ ಮಾಡಿರ್ತೀನಿ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೆ ಇವಾಗ ಹೇಳಿದ್ನಲ್ಲ, ಈ ಥರ ಎಲ್ಲ ಅಂದವ್ರ ಮುಂದೆ ಒಂದು ಚಾಲೆಂಜಿಂಗಾಗಿ ಪೇಮೆಂಟ್ ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಹಾಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಫೇಸ್ಬುಕ್ಕಲ್ಲಿ ಯಾರೆಲ್ಲ ಫಾಲೋ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವಿಲ್ಲ ಅಂತಂದರೆ ಇದೆಲ್ಲ ಆಗ್ತಾ ಇರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಫೇಸ್ಬುಕ್ಕಲ್ಲಿ ಇಷ್ಟಪಟ್ಟು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೆ ಫಾಲೋ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್ ನಿಜ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೊಂದು ಹೇಳ್ಬೇಕಂತಂದರೆ, ನನಗೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತಲೇ ಸಹ ಗೊತ್ತಿರಲಿಲ್ಲ, ನಾನು ಅಬ್ಸರ್ವ್ ಮಾಡಿರಲಿಲ್ಲ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅಂದರೆ ನೋಡಿಬಿಟ್ಟು ನನಗೆ ಮಾನಿಟೈಸೇಷನ್ ಮಾಡಿಕೊಟ್ಟಿದ್ದು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಅದು ಕಮ್ಮಿನೇ. ಸೊ ಅವರು ಈ ವಿಡಿಯೋ ನೋಡ್ತಿರ್ತಾರೆ ನೋಡ್ತಾರೆ. ನಾನು ಪ್ರತಿಯೊಂದು ಮಾಡೋ ವೀಡಿಯೋಸನ್ನು ಸಹ ನೋಡ್ತಾ ಇರ್ತಾರೆ. ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಇದು ಕರೆಕ್ಟಾಗಿ ಮಾಡ್ತೀಯಾ, ಅದು ತಪ್ಪು ಮಾಡ್ತೀಯಾ, ಹಂಗೆ ಮಾಡು ಹಿಂಗೆ ಮಾಡು ಅಂತ ನನಗೆ ಜಾಸ್ತಿ ಅಡ್ವೈಸ್ ಅಂದರೆ ಹೇಳ್ಕೊಡೋರು ಅವರೇನೇ. ಸೊ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಸಹ. ಥ್ಯಾಂಕ್ ಯು ಸೋ ಮಚ್ ಗಂಡ. ಸೊ ಸ್ಟಾರ್ಟಿಂಗ್ ಚಿಕ್ಕದಾಗೆ ಸ್ಟಾರ್ಟ್ ಮಾಡಿದೆ, ಇವಾಗ ನನಗೆ ಚೆನ್ನಾಗಿ ಜನರ ಪ್ರೀತಿ ಎಲ್ಲ ಸಿಗ್ತಾ ಇದೆ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಜಾಸ್ತಿ ಮಾತಾಡ್ಬಿಟ್ಟೆ ಅನಿಸುತ್ತೆ. ಸೊ ನನಗೆ ಫೈನಲಿ FBನಲ್ಲಿ ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಏನಪ್ಪ ಇವರು ವೀಡಿಯೋ ಮಾಡ್ತಾ ಇದ್ದಾರೆ ಹೇಳಲಿಲ್ಲ ಅಂತ ಅಂದ್ಕೊಳ್ಬೇಡಿ, ನಿಮಗೆಲ್ಲ ಹೇಳ್ತೀನಿ, ಯಾಕಂದರೆ ಇದೆಲ್ಲ ನಿಮ್ಮಿಂದ ಅಷ್ಟೇ ಸಾಧ್ಯ. ಸೊ ನನಗೆ FBನಲ್ಲಿ ಫೈನಲಿ ಅಮೌಂಟ್ ಬಂತು ಗಾಯ್ಸ್, ಫೈನಲಿ ಪೇಮೆಂಟ್ ಬಂತು. ಫಸ್ಟ್ ಪೇಮೆಂಟ್ ಇದು. ನಾನು ಹೇಳಿದ್ನಲ್ಲ ಗೈಸ್, ತುಂಬ ಎಮೋಷನ್ಸ್ ಇದೆ ಆ್ಯಂಡ್ ಅಷ್ಟೇ ಕಷ್ಟ ಕೂಡ ಇರುತ್ತೆ ವೀಡಿಯೋಸ್ ಮಾಡೋದು. ಸೊ ನಿಮ್ಮೆಲ್ಲರ ಆ್ಯಂಡ್ ನನ್ನ ಕಷ್ಟ ಸೊ ಏನಿದೆ ಇಷ್ಟಪಟ್ಟು ಮಾಡಿದ್ದೀನಿ. ಸೊ ಅದಕ್ಕೆಲ್ಲ ರಿಸಲ್ಟ್ ಅಂತಂದರೆ ಈ ಪೇಮೆಂಟು. ಸೊ ಫೈನಲಿ ಎಷ್ಟು ಪೇಮೆಂಟ್ನ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಡೈರೆಕ್ಟಾಗಿ ಹೇಳ್ಬೋದೋ ಏನೋ ಗೊತ್ತಿಲ್ಲ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ಹಂಗಾಗ್ಬಿಟ್ಟು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಸೊ 500 ನೋಟಲ್ಲಿ 21 ನೋಟು 500 ಹಾಗೆ 200 ರುಪೀಸ್ದು ಒಂದು ನೋಟಿದೆ, ನೀವು ನೋಡ್ಬೋದು 200 ರುಪೀಸ್ದು ಒಂದು ನೋಟಿದೆ. ಸೊ ಎಷ್ಟು ಅನ್ನೋದನ್ನ ನೀವೇ ಕೌಂಟ್ ಮಾಡ್ಕೊಳ್ಳಿ. ಅಷ್ಟು ಪೇಮೆಂಟ್ ನನಗೆ ಬಂದಿರೋದು, ನನಗೆ ತುಂಬ ಖುಷಿ ಇದೆ. ಸೊ ಫೈನಲಿ ಪೇಮೆಂಟ್ ಗೈಸ್. ಈ ಪೇಮೆಂಟ್ಗಿಂತ ನಿಜ ಹೇಳಬೇಕಂತಂದರೆ ಸೊ ಏನೋ ಒಂಥರ ಖುಷಿ. ಈ ದುಡ್ಡನ್ನ ಒಂದು ನಿಮಿಷದಲ್ಲಿ ಖರ್ಚು ಮಾಡಿಬಿಡ್ಬೋದು, ಬಟ್ ಆದ್ರೂ ಏನಪ್ಪ ಇವ್ರು ದುಡ್ಡೇ ನೋಡಿಲ್ವ ಹಿಂಗಾಡ್ತಿದ್ದಾರೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಈ ದುಡ್ಡು ಇದೆಯಲ್ಲ, ಏನೋ ಗೊತ್ತಿಲ್ಲ ಗೈಸ್, ತುಂಬ ಒಂಥರ ಏನಂತಾರೆ ಹೇಳೋಕ್ಕಾಗ್ತಿಲ್ಲ ಗೈಸ್ ನನಗೆ. ಸೊ ಫೈನಲಿ ರಿಸೀವ್ ಮಾಡಿಕೊಂಡೆ. ಸೊ ನಾನು ಹೇಳಿದೆ ಅಲ್ವಾ, ನೀವು ಸಹ ಇದೇ ಥರ ಪೇಮೆಂಟ್ನ ತೊಗೊಳ್ಬೇಕು FBನಲ್ಲಿ ಅನ್ನೋದಾದರೆ, ಸೊ ನಾನು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋನ ಮಾಡಿ ಹಾಗೆ ವೀಡಿಯೋನ ಅಪ್ಲೋಡ್ ಮಾಡಿ ಬೆಳಗ್ಗೆ ಒಂದು ಸಂಜೆ ಒಂದು, ಹಾಗೆ ನಿಮ್ಮ ಫಾಲೋವರ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರ್ತಾರೆ ನೋಡಿಕೊಂಡು ಅಪ್ಲೋಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸಹ ಇದನ್ನ ಟಾರ್ಗೆಟ್ನ ಮಾಡ್ಬೋದು, ಬಟ್ ಕನ್ಸಿಸ್ಟೆನ್ಸಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದು ಹಾಗೆ ಇನ್ನೂ ಏನಾದರೂ ಕ್ವಶನ್ಸ್ಗಳೇನಾದರೂ ಇದ್ದರೆ ಸೊ ನನಗೆ DM ಮಾಡ್ಬೋದು ಮೆಸೆಂಜರಲ್ಲಿ, ನಾನು ಎಲ್ಲರಿಗೂ ಸಹ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲೂ ಸಹ ನೀವು ಕಮೆಂಟ್ ಮಾಡಿ, ನಾನು ಎಲ್ಲರಿಗೂ ಸಹ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನಿಮಗೆ ಯಾವ ಕಂಟೆಂಟ್ ಬೇಕು ಅನ್ನೋದನ್ನ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು.